ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಜೆ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇದು ನಾವು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಊರಿಗೆ ಹೊರಟಿರುವಂತದ್ದು. ಯಾಕಪ್ಪ ಅಂದ್ರೆ ಮನೆ ದೇವ್ರದ್ದು ಪೂಜೆ ಇತ್ತು. ಪೂಜೆಗೋಸ್ಕರ ಒಂದು ದಿನ ವೀಕ್ ಆಫ್ ತಗೊಂಡ್ಬಿಟ್ಟು ಹೋಗ್ತಾ ಇದ್ವಿ. ಯಾವಾಗ್ಲೂ ನನ್ಗೆ ಪರ್ಟಿಕ್ಯುಲರ್ ಆಗಿ ಸಂಡೇ ಅನ್ನೋದು ರಜಾ ಅನ್ನೋದು ಕೊಡೋದೇ ಇಲ್ಲ. ಆದ್ರೂ ಸಹ ವೀಕ್ ಆಫ್ ತಗೊಂಡ್ಬಿಟ್ಟು ಹೋಗ್ತಾ ಇರೋಂಥದ್ದು. ಬೇರೆ ದಿನ ಕೆಲಸ ಮಾಡ್ಬಿಟ್ಟು ಸಂಡೇ ರಜೆ ತಗೊಂಡು ಹೋಗ್ತಾ ಇರೋಂಥದ್ದು. ಯಾವಾಗ್ಲೂ ಸಂಡೇ ಬಿಟ್ಟು ಯಾವ ದಿನನಾದ್ರೂ ರಜೆ ತಗೊಳ್ಳಿ ಅಂತಾರೆ. ಬಟ್ ಸಮ್ ಟೈಮ್ಸ್ ತಗೋಬೇಕಾಗುತ್ತೆ ಅನಿವಾರ್ಯತೆ ಇದ್ದಾಗ. ಸೊ ಪೂಜೆ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಬೇಗ ಬೇಗ ಆಫೀಸ್ ಕೆಲಸ ಮುಗಿಸ್ಕೊಂಡ್ ಬಂದು ರೆಡಿ ಆಗ್ಬಿಟ್ಟು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದಿದ್ದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಒಳಗಡೆ. ಆ ಬೆಂಗಳೂರಲ್ಲಿ ನೋಡದೆ ಇರುವಂತವ್ರು ತುಂಬಾ ಜನ ನೋಡಿರ್ತಾರೆ. ಕೆಳಗಡೆ ಎಲ್ಲ ನಾನಂತೂ ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಭಯ ಪಟ್ಟಿದ್ದೆ ಇಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಅಂತ. ಅಂದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು ತುಂಬಾ. ಆಮೇಲೆ ಹೋಗ್ತಾ 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 ತುಂಬಾ ಜನ ಬಂದ್ರು ಹಿಂದ್ಗಡೆ. ಅವಾಗ ಏನು ಭಯ ಅಂತ ಅನಿಸ್ತಿರ್ಲಿಲ್ಲ. ಇನ್ನು ಟ್ರೈನ್ ಕೂಡ ಆಲ್ರೆಡಿ ಬಂದಿತ್ತು. ನಮ್ಮ ಹಸ್ಬೆಂಡ್ ಸೀಟ್ ಹುಡುಕ್ತಾ ಇದಾರೆ. ಕೆಳಗಡೆ ಕುತ್ಕೊಂಡು ಹೋದ್ರೆ ಹೋಗ್ತಾ ಹೋಗ್ತಾ 12 ಗಂಟೆಗೆ ಹೋಗೋ ಟ್ರೈನ್ ಇರುತ್ತೆ. ಸೊ ಹಾಗಾಗಿ ಕುತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಹುಡುಕ್ತಾ ಇದ್ರು. ಮೇಲ್ಗಡೆ ಸೀಟ್ ಕೂಡ ಅಂದ್ರೆ ಮಲ್ಕೊಂಡ್ ಹೋಗ್ಲಿಕ್ಕೆ ಸೀಟ್ ಎಲ್ಲ ಸಿಕ್ತು. ಇಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಮಲ್ಕೊಂಡ್ ಹೋಗಿದ್ವಿ. ಸೊ ಫೈನಲ್ ಆಗಿ ನಾವು ಅಜ್ಜಂಪುರ ಬಂದು ತಲುಪಿದ್ವಿ. ಅವ್ರ ತಮ್ಮ ಕೂಡ ಜೊತೆಗೆ ಬಂದಿದ್ರು. ಬೇರೆ ಕಡೆ ಮಲ್ಕೊಂಡಿದ್ರು. ಸೊ ಮೂವರು ಬಂದ್ವಿ. ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬೈಕ್ ಕೂಡ ನಿಲ್ಸಿದ್ರು. 2 ದಿವಸ ಮುಂಚೆ ನಮ್ಮ ಹಸ್ಬೆಂಡ್ ಕೂಡ ಹೋಗಿದ್ರು. ಸೊ ಮತ್ತೆ ಏನು ಅಲ್ಲಿ ಫ್ಯಾಮಿಲಿ ಮನೆ ಹತ್ರ ನಿಲ್ಸೋದು ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಸಿದ್ರು. ಮೂವರು ಒಟ್ಟಿಗೆ ಹೋಗಿದ್ದು. ಆದ್ರೆ ಮನೆ ನೀನ್ ರೀಚ್ ಆಗ್ಬೇಕಿತ್ತು. ಇನ್ನೊಂದು 6 ಕಿಲೋಮೀಟರ್ನೂ ಇತ್ತು. ಪೆಟ್ರೋಲ್ ಖಾಲಿ ಆಗೋಯ್ತು. ಸೊ ಎಷ್ಟೊತ್ತನ ನಾವು ಗಾಡಿಲಿ ಅವ್ರ ತಮ್ಮ ತಪ್ಕೊಂಡ್ ಬರ್ತಾ ಇದ್ರೆ ನಾನು ಕೂಡ ಲಗೇಜ್, ಹಸ್ಬೆಂಡ್ ಕೂಡ ಲಗೇಜ್ ಹಿಡ್ಕೊಂಡು ಬರ್ತಾ ಇದೀವಿ. ಎಲ್ಲಾದ್ರೂ ಪೆಟ್ರೋಲ್ ಸಿಗುತ್ತೇನೋ ಅಂತಂದು. ಬಟ್ ಅಲ್ಲಿ ಪೆಟ್ರೋಲ್ ಪಾಯಿಂಟ್ ಹತ್ರ ಪೆಟ್ರೋಲ್ ಕೂಡ ಇರ್ಲಿಲ್ಲ. ಅಂದ್ರೆ ಹಳ್ಳಿ ಆಗುತ್ತಲ್ವಾ, ಅಂಗಡಿಲಿ ಇಟ್ಟಿರ್ತಾರೆ ಅಂತ ಒಂದು ಹೋಪ್ ಇತ್ತು. ಆದ್ರೆ ಆ ಒಂದು ಜಾಗದಲ್ಲಿ ಇರ್ಲಿಲ್ಲ. ಮತ್ತೆ ಮನೆ ಹತ್ರ ಇರುವಂತ ಕಾರ್ತಿಕಣ್ಣ ಅಂತ ಒಬ್ರು ಇದಾರೆ. ಅವ್ರಿಗೆ ಕಾಲ್ ಮಾಡಿ ಪಾಪ ಅವರು ಕೂಡ ಅವಾಗ ತಾನೇ ಬಂದಿದ್ರು. ಅವ್ರು ಮತ್ತೆ ರಿಟರ್ನ್ ಅಂದ್ರೆ ನೈಟ್ ಏನೋ ಬೇಗನೆ ಬಂದಿದ್ರಂತೆ ಅವರು. ಸೊ ರಿಟರ್ನ್ ಪಾಪ ಅವರು ಕಾಲ್ ಮಾಡಿ ಕೇಳಿದ ತಕ್ಷಣ ಬಂದು ಪಾಪ ಪೆಟ್ರೋಲ್ ತಗೊಂಡ್ ಬಂದು ಅವ್ರನ್ನ ಕೂರ್ಸ್ಕೊಂಡು ನಮ್ಮ ಹಸ್ಬೆಂಡ್ ನನ್ನ ಕೂರ್ಸ್ಕೊಂಡು ಹೋದ್ವಿ. ಸಮ್ ಟೈಮ್ಸ್ ಹೆಂಗ್ ಅನ್ಸುತ್ತೆ ಅಂದ್ರೆ ಅಕ್ಕಪಕ್ಕದವ್ರು ಕಷ್ಟ ಟೈಮಲ್ಲಿ ಅಕ್ಕಪಕ್ಕದವ್ರು ಆಗ್ತಾರೆ. ಅಕ್ಕಪಕ್ಕದವ್ರ ನೆರೆಹೊರೆಯವ್ರ ಜೊತೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳೋದು ಏನಕ್ಕೆ ಅಂತ ಅಂದ್ರೆ ಸಮ್ ಟೈಮ್ಸ್ ಕಷ್ಟಕ್ಕೆ ಆಗ್ತಾರೆ ಅನ್ನೋದು ಒಂದ್ ಕಡೆ. ಖುಷಿಗೂ ಇರ್ಬೇಕು ಜೊತೆಗೆ ಕಷ್ಟಕ್ಕೆ ಮೇನ್ ಆಗಿ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇರೋದು. ಪ್ರತಿಯೊಬ್ರು ಅಷ್ಟೇ ಅಕ್ಕಪಕ್ಕ ಫ್ಯಾಮಿಲಿ ಜೊತೆಗೆ ಈ ಅಕ್ಕಪಕ್ಕದವ್ರ ಜೊತೆ ಅಷ್ಟೇ ಅಲ್ಲ, ಫ್ಯಾಮಿಲಿ ಜೊತೆಗೂ ಚೆನ್ನಾಗಿದೆ, ಅಕ್ಕಪಕ್ಕದವ್ರ ಜೊತೆಗೂ ಚೆನ್ನಾಗಿದೆ. ಇನ್ನು ಬೆಂಗಳೂರಲ್ಲಿ ಅಂತೂ ನಾವಾಗ ಇಷ್ಟಪಟ್ಟು ಸ್ಮೈಲ್ ಮಾಡಿ ಮಾತಾಡ್ಸಿದ್ರು ಮಾತಾಡೋದ್ ಕಷ್ಟ ಆಗ್ಬಿಟ್ಟಿದೆ. ನಮ್ಮನೆ ಹತ್ರ ಅಂದ್ರು ಸೇಮ್ ಸಿಚುವೇಶನ್ ಆಗಿರುವಂತದ್ದು. ಇನ್ನು ಮನೆಗ್ ಬಂದು ನಾನು ಕೂಡ ಸ್ವಲ್ಪ ಹೊತ್ತು ಫ್ರೆಶ್ ಮಲ್ಕೊಂಡು ಫ್ರೆಶ್ ಆದ್ಮೇಲೆ ಬೇಗ ಎದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಅದಾದ್ಮೇಲೆ ಹೊರಗಡೆ ಸ್ವಲ್ಪ ಎನ್ವೈರ್ಮೆಂಟ್ ಎಲ್ಲ ನೋಡ್ತಾ ಇದ್ದೆ. ಅಪ್ಪ ಎಷ್ಟು ದಿನ ಆಗೋಗಿತ್ತು ಗೊತ್ತಾ ಈ ತರ ಎಲ್ಲ ನೋಡಿರುವಂತದ್ದು. ತುಂಬಾನೇ ಖುಷಿ ಆಗ್ತಾ ಇತ್ತು. ತುಂಬಾ ದಿನ ಆದ್ಮೇಲೆ ನಮ್ಮ ಮಾವ ಅವರು ಹಸುಗೆ ಹುಲ್ಲೆಲ್ಲ ತಗೊಂಡ್ ಹೋಗ್ತಾ ಇದ್ರೆ ನಮ್ಮ ಹಸ್ಬೆಂಡ್ ನಮ್ಮ ಇದನ್ನೆಲ್ಲ ಪೂಜೆಗೆ ಏನೇನ್ ಬೇಕೋ ಎಲ್ಲಾನು ಸಹ ರೆಡಿ ಮಾಡ್ಕೊಂತಾ ಇದಾರೆ. ಇದು ನಮ್ಮ ಅತ್ತೆ ಮನೆ, ಐ ಮೀನ್ ಗಂಡನ ಮನೆ. ನಾನು ಹಸ್ಬೆಂಡ್ ಕೂಡ ಕ್ಲೀನ್ ಮಾಡ್ತಾ ನಾನು ಕೂಡ ಮಾಡ್ತಾ ಇದ್ದೆ. ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೆ. ಬಟ್ ಅವರು ಮೇಲ್ಗಡೆ ನನ್ ಸಿಗಲ್ಲ ಅನ್ನೋದ್ ಕಾರಣಕ್ಕೋಸ್ಕರ ಎಲ್ಲ ಬೇರೆ ಬಟ್ಟೆಯಿಂದೆಲ್ಲ ಒರೆಸ್ತಾ ಇದ್ರು. ಅದು ನಮ್ದು ರೂಮು. ಸೊ ನೋಡ್ತಾ ಇರ್ಬೋದು ಮುಂದ್ಗಡೆ ಕೆರೆ ಇದೆ, ಆ ಕಡೆ ಮಾವಿನ ತೋಟ ಇದೆ, ಈ ಕಡೆ ಅಡಿಕೆ ತೋಟ ಇದೆ, ಮಧ್ಯದಲ್ಲಿ ರೋಡ್ ಇದೆ, ಅದ್ರ ಪಕ್ಕ ನಮ್ಮ ಮನೆ ಇದೆ. ತುಂಬಾನೇ ಖುಷಿ ಆಗುತ್ತೆ. ಏನು ತೊಂದ್ರೆ ತಾಪತ್ರೆ ಅನ್ನೋದೇ ಇಲ್ಲ. ನನಗೆ ಏನ್ ಅನ್ಕೊಂಡಿದ್ದೆ ಅದೇ ರೀತಿ ಆಗುತ್ತೆ. ಅದು ಹಳ್ಳಿ ವಾತಾವರಣ ಅಂತ ತಕ್ಷಣ ಸಿಟಿಯಿಂದ ಹೋಗಿ ಹಳ್ಳಿಲಿ ಜೀವನ ಮಾಡೋದು ಎಷ್ಟು ಖುಷಿ ಅನಿಸುತ್ತೆ ಅಂದ್ರೆ ಯಾವಾಗೋ ಒಂದ್ ದಿವಸ ಈಗ ಟ್ರಾಫಿಕ್ ಅಲ್ಲೇ ಜೀವನ ಕಳ್ದೋಗ್ತಿರ್ತೀವಲ್ವಾ. ಸೊ ಜಾಸ್ತಿ ಮನೇಲಿ ಟೈಮ್ ಸ್ಪೆಂಡ್ ಮಾಡಲ್ಲ. ಬೆಂಗಳೂರಲ್ಲಿ ಆಫೀಸು ಮನೆ ಇಷ್ಟಕ್ಕೆ ಸೀಮಿತ ಆಗಿರ್ತೀವಿ. ಬಟ್ ಊರ್ ಕಡೆ ಎಲ್ಲ ಹೋದ್ವಿ ಅಂದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಹಸು ಕರು ಎಲ್ಲ ಇದೆ. ಅದ್ ಜೊತೆಗೆ ಮಾತಾಡ್ತಾ ಹುಲ್ಲಾಕ್ತಾ ಮನೆ ಕ್ಲೀನ್ ಮಾಡ್ಕೊಂತ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಎಷ್ಟು ಖುಷಿ ಆಗ್ತಿರುತ್ತೆ ಅಂದ್ರೆ. ನಾನು ಕೂಡ ವಿಂಡೋ ಎಲ್ಲ ಸರಿಯಾಗಿ ಕ್ಲೀನ್ ಮಾಡಿರಲಿಲ್ಲ. ಧೂಳ್ ತುಂಬಾ ಆಗ್ಬಿಟ್ಟಿತ್ತು. ಅದಕ್ಕೆ ನನಗೆ ಎಷ್ಟು ಹಸ್ಬೆಂಡ್ಗೆ ಅದ್ರ ಮೇಲೆಲ್ಲ ಸಿಗುತ್ತೆ ಒಂದ್ ಸ್ವಲ್ಪ ಅಂದ್ರೆ ಅವರು ಒಣ ಬಟ್ಟೆಲೆಲ್ಲ ಒರೆಸ್ಕೊಟ್ರು. ನಾನು ಕೂಡ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡ್ಬಿಟ್ಟು ಕಸ ಎಲ್ಲ ಗುಡ್ಸಿ ನೆಲ ಎಲ್ಲ ಒರೆಸ್ಕೊಂಡು ನಮ್ಮ ಮಾವರು ಕೂಡ ಎಲ್ಲ ಸಗಣಿನೆಲ್ಲ ಎಲ್ಲ ಕ್ಲೀನ್ ಆಗಿ ಬಳಿತಾ ಇದಾರೆ. ಅಂದ್ರೆ ಅವರು ನನ್ಗೆ ಅದು ರೂಢಿ ಇಲ್ಲ ಅಲ್ವಾ. ಅದಕ್ಕೆ ನಮ್ಮೂರಲ್ಲಿ ಒಂದ್ 2-3 ಸಲಿ ಮಾಡಿದ್ದೆ. ನಮ್ಮ ಅತ್ತೇನು ಮಾಡಿರ್ಲಿಲ್ಲ. ನಮ್ಮ ಮಾವನೇ ಮಾಡ್ತಾ ಇದ್ರು. ಇನ್ನು ಆಂಟಿ ಅವಾಗ್ಲೇ ಕಾರ್ತಿಕಣ್ಣ ಅಂತ ಹೇಳಿದ್ವಲ್ಲ ಅವ್ರೇ ಮಮ್ಮಿ ಅವರು. ಸೊ ಅವರು ನಮ್ಮ ಮನೆಯವರು ಅಕ್ಕನ ಗಂಡ ಅವ್ರು ಬಂದಿದ್ರು, ಫ್ಯಾಮಿಲಿ ಅವರು ಅವರೆಲ್ಲ ಬಂದಿದ್ರು. ಸೊ ಎಲ್ಲಾನು ಕ್ಲೀನ್ ಆಯ್ತು. ಇನ್ನು ಏನ್ ತುಂಬಾ ಕೆಲಸ ಇರುತ್ತೆ ಯಾಕಂದ್ರೆ ಪೂಜೆ ಇದ್ದು ಉದ್ದೇಶಕ್ಕೋಸ್ಕರ ನಾವು ಹೋಗಿದ್ದು. ಸೊ ಹಾಗಾಗಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ನಮ್ಮ ಮಾವರೆಲ್ಲ ಒಣಗಿದ್ಮೇಲೆ ಹಾಕಮ್ಮ ಅಂತ ಹೇಳಿದ್ರು. ಸರಿ ಮಾವರೇ ಅನ್ಕೊಂಡು ಅದಾದ್ಮೇಲೆ ರಂಗೋಲಿ ನನಗಂತೂ ಆಲ್ ಫೇವ್ರೆಟ್ ಇದು ರಂಗೋಲಿ. ಇದು ಒಂದೊಂದು ಕರೆಕ್ಟ್ ಆಗಿ ಬರುತ್ತೆ. ಯಾಕಂದ್ರೆ
ಯಾವಾಗ್ಲೂ ಇದೊಂದು ಆಗ್ತಿರ್ತೀನಿ ಮತ್ತೆ ಹಾಗೆ ಏನೋ ಒಂದೆರಡು ಡಿಸೈನ್ ಏನಾದ್ರು ಬರುತ್ತೆ. ಬಟ್ ಅಷ್ಟು ಪರ್ಫೆಕ್ಟ್ ಆಗಿ ರಂಗೋಲಿ ಬರಲ್ಲ. ಇನ್ನು ಕಲಿಬೇಕು, ಕಲಿಯೋದು ತುಂಬಾನೇ ಇದೆ. ಎಲ್ಲರೂ ಅಣ್ಣ ತಮ್ಮ ಫುಲ್ ಕೆಲಸದಲ್ಲಿ ಬಿಸಿ ಇದ್ದಾರೆ. ನಮ್ಮ ಮಾವರು ಅಷ್ಟೇ ಹಸು ಮೇಯಿಸೋದಲ್ಲಿ ಆಗಿರ್ಬೋದು, ಕರು ಇದೆ ಅಲ್ವಾ, ಇದು ಹಿಂದ್ಗಡೆ ಮನೆಯವ್ರದ್ದು ಕರು. ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ. ನೋಡಿದ ತಕ್ಷಣ ಹಂಗೆ ಹಿಂದೆ ಹೋಗ್ತಾ ಇತ್ತು ನೋಡಿ ಮಾತಾಡ್ಸಿ. ಮತ್ತೆ ಕೆಲ್ಸ ಇರುತ್ತೆ ಅಲ್ವಾ, ಮತ್ತೆ ಮನೆ ಕಡೆಗೆ ಹೋಗಿ ನಮ್ಮ ಮಾವರು ಕೂಡ ದೇವರಿಗೆ ಪೂಜೆ ಮಾಡ್ಬೇಕಿತ್ತಲ್ವಾ, ಎಲ್ಲಾನು ಕಾಯಿ ಎಲ್ಲ ಸುಲ್ದಿದ್ದು ಮಾಡ್ತಾ ಇದ್ರು. ಸೊ ನಾನು ಕೂಡ ಸ್ನಾನ ಗೀನ ಮಾಡ್ಕೊಂಡು ಅಡಿಗೆಗೆ ಏನೇನ್ ಬೇಕೋ ಎಲ್ಲಾನು ಹೆಲ್ಪ್ ಮಾಡ್ತಾ ಇದ್ದೆ. ಯಾಕಂದ್ರೆ ಮನೆಗೆ ತುಂಬಾ ಜನ ಬರೋದ್ರಿಂದ ಅಡಿಗೆನ ಮಾಡೋರ್ನ ಕರ್ಸಿದ್ರು ಭಟ್ರನ್ನ. ಸೊ ಅದೇ ಊರವ್ರನ್ನ ಕರ್ಸಿದ್ರು. ನಾವು ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅವ್ರಿಗೆ ಮೇಲಿನ ಕೆಲ್ಸಕ್ಕೆ ಏನೇನ್ ಹೆಲ್ಪ್ ಬೇಕೋ ಅದನ್ನ ಮಾಡಿದ್ದು. ಜಾಸ್ತಿ ಐಟಮ್ಸ್ ಅಥವಾ ಏನು ಮಾಡಿಲ್ಲ. ಚಿತ್ರಾನ್ನ ಮಾಡಿಸ್ಬೇಕು, ಚಿತ್ರಾನ್ನ ವಡೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರು. ಸೊ ನಾವು ಕೂಡ ಪಲಾವು, ಮೊಸರು ಬಜ್ಜಿ, ಮೆಣಸಿನಕಾಯಿ ಮಾಡ್ಸಿರೋಂಥದ್ದು, ಒಂದೊಂದು ಬಾಳೆಹಣ್ಣು ಕೊಟ್ಟಿರೋದು. ಅಂದ್ರೆ ಅಷ್ಟು ಗ್ರ್ಯಾಂಡ್ ಆಗಿ ಅಂತ ಮಾಡಿಲ್ಲ, ಸಿಂಪಲ್ ಆಗಿ ಮನೆ ಪೂರ್ತಕಿಯಾಗಿ ಮಾಡಿದ್ದು. ಮತ್ತೆ ಹಳ್ಳಿ ಅಂದ್ರೆ ಗೊತ್ತಿರ್ಬೋದಲ್ವಾ, ತುಂಬಾ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡ್ಸಿದ್ವಿ. ಇನ್ನು ಅಕ್ಕಪಕ್ಕದವರು ಬಂದು ನಮ್ ಜೊತೆಗೆ ಸಹಾಯ ಆದ್ರು. ಅದೇನೋ ಒಂಥರ ಖುಷಿ. ನಾವ್ ಒಬ್ಬೊಬ್ರೇ ಮಾಡೋದ್ಕಿಂತ ಎಲ್ಲಾರು ಅಕ್ಕಪಕ್ಕ ಇರೋರು ಬಂದು, ಫ್ಯಾಮಿಲಿ ಬಂದು ಜೊತೆಗೆ ಮಾಡೋದ್ರಿಂದ ಒಂಥರ ಏನೋ ಖುಷಿನೂ ಇರುತ್ತೆ. ಜೊತೆಗೆ ಮಾತಾಡ್ತಾ ಕೆಲ್ಸ ಮಾಡಿದಾಗ ಏನ್ ಮಾಡ್ತಿದೀವಿ ಅನ್ನೋದೇ ಬೇಗ ಬೇಗ ಪಟ ಪಟ್ ಪಟ ಆಗೋಗ್ಬಿಡುತ್ತೆ. ನಿಧಾನವಾಗಿ ಏನೂ ಆಗಲ್ಲ. ಅದೇ ಫ್ಯಾಮಿಲಿ ಮನೇಲಿ ಯಾರು ಇಲ್ಲ, ನಾವಷ್ಟೇ ಮಾಡ್ಕೋಬೇಕು ಅಂತ ಅಂದಾಗ ಸ್ವಲ್ಪ ಕೆಲ್ಸ ಬೇಗ ಆಗೋದಿಲ್ಲ. ಆಂಟಿ ಕೂಡ ಇದ್ರು, ಪಕ್ಕದ ಮನೆ ಆಂಟಿ, ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ರು. ಜೊತೆಗೆ ಅಮ್ಮ ಕೂಡ ಹೆಲ್ಪ್ ಮಾಡ್ತಾ ಇತ್ತು, ನಾನು ಕೂಡ ಹೆಲ್ಪ್ ಮಾಡ್ತಾ ಇದ್ದೆ. ಇನ್ನು ನಮ್ಮ ಅಣ್ಣ ಅಂದ್ರೆ ನಾನು ಅಣ್ಣ ಅಂತ ಕರಿತೀನಿ, ಚಿಕ್ಕಪ್ಪ ಆಗ್ಬೇಕಂತ ಚಿಕ್ಕಪ್ಪನೇ. ನಾನು ಅಂದ್ರೆ ಯಾವಾಗ್ಲೂ ಅಣ್ಣ ಅಣ್ಣ ಅಂದ್ಬಿಟ್ಟು ಆತರ ಹೇಳ್ತಾ ಇದ್ದೀನಿ. ಅವರು ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಹೆಲ್ಪ್ ಅನ್ನೋದ್ಕಿಂತ ಮನೆಗೆ ಪೂಜೆಗೆ ಏನೇನ್ ಬೇಕೋ ಅದನ್ನ ಕೆಲ್ಸನ ಸೇವೆನ ಸಲ್ಲಿಸ್ತಿದಾರ ಅಂತ ಹೇಳ್ಬೋದು. ಎಷ್ಟು ಪೂಜೆಗೆ ಮನೆ ಪೂಜೆ ಮಾಡ್ಬೇಕು ಅಂದಾಗ ಅಥವಾ ದೇವ್ರ ಏನಾದ್ರು ಕಾರ್ಯ ಮಾಡ್ಬೇಕು ಅಂದಾಗ ಎಷ್ಟು ಜನ ಮಾಡಿದ್ರುನು ಅದೇನು ಸಾಲದು ಅಂತಾನೆ ಅನ್ಸುತ್ತೆ. ನೋಡ್ತಾ ಇರ್ಬೋದು. ಇನ್ನು ನಮ್ಮ ತೋಟದಲ್ಲಿ ಬಾಳೆಕಾಯಿ, ಬಾಳೆಗೊನೆ ಎಲ್ಲಾನು ತಗೊಂಬಂದಿದ್ದಾರೆ. ಆದ್ರೆ ಬೆಂಗಳೂರಲ್ಲಿ ಆಗಿದ್ರೆ ಎಷ್ಟು ಎಲ್ಲಾನು ದುಡ್ಡು ಕೊಟ್ಟು ತಗೋಬೋದಿತ್ತು. ಇನ್ನು ಫೈನಲ್ ಆಗಿ ಸಂಜೆ ಆಯ್ತು, ಮನೆಗೆ ಕೂಡ ದೇವ್ರು ಕೂಡ ಆಗಮನ ಆಯ್ತು. ನೋಡ್ತಾ ಇರ್ಬೋದು, ನಮ್ಮ ಈ ಒಂದು ದೇವ್ರನ್ನ ಮನೇಲಿ ಕರ್ಸ್ಬಿಟ್ಟು ಪೂಜೆ ಮಾಡಿರುವಂತದ್ದು ತುಂಬಾನೇ ಖುಷಿ ಅನ್ಸುತ್ತೆ. ಬಸವಣ್ಣ ದೇವ್ರು ಅಂತಾನೆ ಹೇಳ್ಬೋದು ಬಂದಿರೋದು. ತುಂಬಾನೇ ಪವರ್‌ಫುಲ್ ದೇವ್ರು. ನಿಜವಾಗ್ಲೂ ಆ ಒಂದು ದೇವ್ರು ಅಂದ್ರೆ ಆ ಊರನ್ನು ಆ ದೇವ್ರೇ ಕಾಪಾಡ್ತಿದ್ದಾರೆ ಅಂದ್ರೂ ತಪ್ಪಾಗ್ಲಾರ್ದು. ತುಂಬಾ ದೇವರುಗಳಿದ್ದಾವೆ. ದೇವರು ಒಬ್ಬರೇ ನಾಮ ಅಲ್ವೋ ಅಷ್ಟೇ. ಇನ್ನು ಎಲ್ಲಾನು ಸಹ ಪೂಜೆ ಬರುವಾಗ ಎಲ್ಲ ಪೂಜೆ ಮಾಡಿ ಅಚ್ಚುಕಟ್ಟಾಗಿ ಮನೆ ಒಳಗೆ ಕರ್ಸಿ ಏನೇನ್ ಇದನ್ನ ಸಮಸ್ಯೆ ಅದಕ್ಕೆಲ್ಲಾನು ಪರಿಹಾರ ಕೊಟ್ಟು, ಪೂಜೆ ಕೂಡ ತುಂಬಾನೇ ಅದ್ಭುತವಾಗಿ, ತುಂಬಾನೇ ಚೆನ್ನಾಗಿ ಸಂಭ್ರಮದಿಂದ ಆಯ್ತು ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಮದ್ವೆ ಮನೆ ಕಳೆನೆ ಬಂದ್ಬಿಟ್ಟಿತ್ತು ನಮ್ಮ ಮನೆಗೆ. ಅಷ್ಟು ಜನ ಬಂದಿದ್ರು, ಊರಿನ ಜನ ಎಲ್ಲ ಬಂದಿದ್ರು. ತುಂಬಾನೇ ಖುಷಿ ಆಗ್ತಾ ಇತ್ತು. ಪೂಜೆನು ಚೆನ್ನಾಗಾಯ್ತು. ಎಲ್ಲಾರು ಏನೇನೋ ಕೇಳ್ಕೊಂಡಿದ್ರು ಅವ್ರ ಬೇಡಿಕೆಗಳಿಗೂ ಸಹ ಅದು ಈ ದೇವ್ರು ಏನ್ ಹೇಳ್ಬೇಕೋ ಅದನ್ನೆಲ್ಲ ಹೇಳ್ತು. ಎಲ್ಲಾ ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲಾರು ಕುತ್ಕೊಂಡು ಊಟ ಮಾಡಿದ್ರು. ತುಂಬಾನೇ ಖುಷಿಯಾಗಿ ಮಾತಾಡಿದ್ರು. ಅಡ್ಗೆಲೆ ಕೊಟ್ವಿ, ಎಲ್ಲಾನು ತುಂಬಾ ಚೆನ್ನಾಗ್ ಮಾಡ್ಕೊಟ್ರಿ ಅಂತೆಲ್ಲ ಹೇಳಿದ್ರು. ಕೊನೆದಾಗಿ ಏನೇ ಒಂದು ಫಂಕ್ಷನ್ ಇರ್ಲಿ ಅಥವಾ ಪೂಜೆ ಕಾರ್ಯ ಏನೇ ಮಾಡಿದ್ರು ಫೈನಲ್ ಆಗಿ ಅವ್ರ ಕಡೆಯಿಂದ ಬರ್ಬೇಕಾಗಿರೋ ರಿಸಲ್ಟ್ ಏನಂದ್ರೆ ತುಂಬಾ ಚೆನ್ನಾಗ್ ಮಾಡ್ಕೊಟ್ರಿ, ಅಡಿಗೆ ತುಂಬಾ ಚೆನ್ನಾಗ್ ಮಾಡಿದ್ರಿ, ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ರಿ ಅಂತ ಹೇಳ್ತಾರಲ್ವಾ, ಅದಕ್ಕಿಂತ ಒಳ್ಳೆ ಖುಷಿ ಮತ್ತೊಂದಿಲ್ಲ ಅಂತಾನೆ ಹೇಳ್ಬೋದು. ವಿಡಿಯೋ ಫುಲ್ ಆಗಿ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.